ಇನ್ನು ಮುಂದುವರಿದ ಭಾಗವಾಗಿ ನಾವು ಇದೇ ದಿನ 5 ಜನ ಗೌರವಾನ್ವಿತರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಯನ್ನು ವಿತರಣೆ ಮಾಡ್ತಾ ಇದ್ದೇವೆ. ತದನಂತರ ಸಭಾ ಕಾರ್ಯಕ್ರಮಗಳಿದೆ. ಇದಕ್ಕೆ ನಮ್ಮ ಗುರು ಮಂಟೇಸ್ವಾಮಿ ಮಠ ಹಾಗೂ ಕಪ್ಪಡಿ ಮಠದ ಪೀಠಾಧಿಕಾರಿಗಳಾದ ಶ್ರೀ ವರ್ಚಸ್ವಿನ್ ಸಿದ್ಧಲಿಂಗರಾಜರ್ಸ್ ಅವರು ಬಂದು ಆಶೀರ್ವಚನ ನೀಡಲಿದ್ದಾರೆ. ಅವರು ನಮ್ಮ ಜಯಚಾಮರಾಜೇಂದ್ರ ಒಡೆಯವರ ಮೊಮ್ಮಗ ಕೂಡ. ಮುಂದುವರಿದಂತೆ ಶ್ರೀಶೈಲ ಗುರು ವೆಂಕಪ್ಪಯ್ಯ ಅವರು ಬಂದಿದ್ದಾರೆ. ಶ್ರೀ ಕ್ಷೇತ್ರ ಮೈಲಾರದಿಂದ ಅವರು ಸಹ ಮಕ್ಕಳಿಗೆ ಆಶೀರ್ವಾದ ಮಾಡುತ್ತಾರೆ. ಈ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ವ್ಯವಸ್ಥಿತವಾಗಿ ಇವತ್ತು ಒಂದು 2,000 ಜನಕ್ಕೆ ಉಪಹಾರ ಭೋಜನ ವ್ಯವಸ್ಥೆ ಎಲ್ಲ ಮಾಡಿ ಮಕ್ಕಳುಗಳಿಗೆ ಎಲ್ಲ ರೀತಿಯ ಸೌಲಭ್ಯವನ್ನು ಕೊಟ್ಟು ನಾವು ನಮ್ಮ ಸಂಘದ ಪರವಾಗಿ ಎಲ್ಲರಿಗೂ ಉಪಯೋಗವಾಗಲಿ ಅಂತೆಲ್ಲ ಮಾಡ್ತಾ ಇದ್ದೀವಿ. ತಾಯಿ ಚಾಮುಂಡೇಶ್ವರಿ ಅವರಿಗೆಲ್ಲ ಸಕಲ ಸೌಭಾಗ್ಯ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥನೆ ಮಾಡುತ್ತೀವಿ. ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಮೊದಲನೇದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕುಮಾರಿ ಅವರು. ಅಂಬಾಸುತ ಅಮರ ವಿನುತ ಶ್ರೀ ಗಣನಾಥ ಸಿಂಧೂರವರ್ಣ ಕರುಣಾ ಸಾಗರ ಕರಿವದನ ಲಂಬೋದರ ಲಕುಮಿಕರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರು ಅವರಿಗೆ ಸ್ವಾಗತವನ್ನ ಕೋರುವಂತಹ ಸಲುವಾಗಿ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದಂತಹ ಸುಂದರರಾಜ ಅರಸ್ ಅವರು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೆ ಹಾಗೆ ಎಲ್ಲ ಬಂಧುಗಳಿಗೆ ಸ್ವಾಗತವನ್ನ ಕೋರಲಿದ್ದಾರೆ. ದಯವಿಟ್ಟು ಬರಬೇಕು. ಸುಂದರರಾಜ ಅರಸ್. ಸಹೃದಯ ಮಿತ್ರರು ಪ್ರಾರಂಭ ಮಾಡಿದಂತ ಒಂದು ಸಣ್ಣದಾದ ಒಂದು ಸಂಘ. ಇದರ ಉದ್ದೇಶವೇ ಬೆಂಗಳೂರು ನಗರದಲ್ಲಿ ನಮ್ಮ ಸಮುದಾಯದಲ್ಲಿ ಕಳೆದು ಹೋಗಿರ್ತಕ್ಕಂಥ ಜನಗಳನ್ನ ಎಲ್ಲಾದರೂ ಒಂದು ಕಡೆ ಒಗ್ಗೂಡಿಸುವ ಹಂಬಲ. ಅದರ ಜೊತೆಯಲ್ಲೇ ಸಮುದಾಯದಲ್ಲಿ ಇರ್ತಕ್ಕಂತಹ ಪ್ರವರ್ಗಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಉದ್ದೇಶದಿಂದ ಪ್ರಾರಂಭ ಮಾಡಿದಂತಹ ಒಂದು ಸಂಘ ಇದು. ನಾನು ಮತ್ತು ದಿನೇಶ್ ವೇದಿಕೆ ಮೇಲೆ ಕೂತಿದ್ದೀವಿ ಅಂದ್ರೆ ಅದು ಇಲ್ಲಿ ಕುಳಿತಿರ್ತಕ್ಕಂಥ ಸುಮಾರು 10 ಜನ ನಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲರ ಒಂದು ಪ್ರತಿನಿಧಿಯಾಗಿ ಅಷ್ಟೇ ನಾವು ಕೂತಿದ್ದೀವಿ. ಆದರೆ 2018ರಿಂದ ಸಾಮಾಜಿಕವಾಗಿ ಮತ್ತು ಐತಿಹಾಸಿಕವಾಗಿ ಕಳೆದು ಹೋದಂತಹ ಕೆಲವು ನೆನಪುಗಳನ್ನ ಮರುಕಳಿಸುವ ದೃಷ್ಟಿಯಿಂದ ಕೆಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬಂದ್ವಿ. ಪ್ರಾರಂಭದಲ್ಲಿ ನಾಲ್ವಡಿಯವರ ನೆನಪನ್ನ ಮಾಡ್ಕೊಳ್ತಕ್ಕಂಥ ಕಾರ್ಯಕ್ರಮ. ನಾಲ್ವಡಿಯವರನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ನಮಗೆ ಸಹಕಾರ ನೀಡಿದಂತ ಮೂರ್ತಿ ಇಲ್ಲಿ ಕೂತಿದ್ದಾರೆ ಧರ್ಮೇಂದರ್ ಅವರು. ಅವರು ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ನಾಲ್ವಡಿಯವರನ್ನ ಕೊಂಡೊಯ್ದಂತ ಮಹಾಪುರುಷರು ಅವರು. ಅವರ ಒಂದು ಉತ್ತೇಜನದಿಂದ ನಾವೇನ್ ಮಾಡಿದ್ವಿ, ನಾಲ್ವಡಿಯವರ ನೆನಪುಗಳನ್ನ ಮತ್ತು ನಾಲ್ವಡಿಯವರ ಇರುವ ಪುತ್ಥಳಿಗಳನ್ನ ಇಲ್ಲಿ ಗುರುತಿಸ್ತಾ ಇರಲಿಲ್ಲ. ನಾಲ್ವಡಿಯವರದಿರ್ಬೋದು, ಜಯಚಾಮರಾಜ ಒಡೆಯರ್ ಇರ್ಬೋದು, ಅವರ ಜಯಂತಿಗಳನ್ನ ಅವರ ಪುತ್ಥಳಿಗಳಿಗೆ ಗೌರವವನ್ನ ಸೂಚಿಸುವ ಕಾರ್ಯವನ್ನ ಯಾರೂ ಮಾಡ್ತಿರ್ಲಿಲ್ಲ. ಆದರೆ ಮಂಜುನಾಥ್ ಅಂತವರು, ಗೋಪಿ ಅಂತವರು ಸುಮಾರು ಜನ ನಮಗೆ ಸಹಕಾರ ನೀಡಿದ್ದಾರೆ. ಅವರೆಲ್ಲ ಏನ್ ಮಾಡಿದ್ರು ಅಂದ್ರೆ ಅವಾಗ ನಾವೇನೋ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂದ್ರೆ ಆ ವಲಯದ ಕಾರ್ಪೊರೇಟರ್ಗಳಾಗಿರ್ಬೋದು, ಅಲ್ಲಿಯ ಸಾರ್ವಜನಿಕ ಬಂಧುಗಳಾಗಿರ್ಬೋದು ನಮ್ಮ ಜೊತೆ ಕೈ ಜೋಡಿಸಿ ನಾಲ್ವಡಿಯವರ ನೆನಪನ್ನ ಮಾಡಿಕೊಳ್ತಕ್ಕಂಥ ಮತ್ತು ನಾಲ್ವಡಿಯವರ ಪ್ರತಿಮೆಗೆ ಆ ದಿನ ಒಂದು ಮಾಲಾರ್ಪಣೆಗಳನ್ನ ಮಾಡಿ ಜನಕ್ಕೆ ಆ ಸಮುದಾಯದ ಜನ ಬೆಂಗಳೂರಿನಲ್ಲಿದ್ದಾರೆ ಅನ್ನುವ ಒಂದು ನೆನಪನ್ನ ಕೊಡಬೇಕಾದಂತ ಒಂದು ಪರಿಸ್ಥಿತಿ ಅದಾಗಿತ್ತು. ಅದಾದ ನಂತರ ನಮ್ಮ ಕರ್ತವ್ಯ ಏನಾಯ್ತು, ಸಮುದಾಯ ನಮ್ದು ಮೈಕ್ರೋಸ್ಕೋಪಿಕ್ ಕಮ್ಯುನಿಟಿ. ಅದರಲ್ಲಿ ಬಹಳಷ್ಟು ಸಮಸ್ಯೆಗಳೇಂದ್ರೆ ಎಲ್ಲರೂ ನಾಯಕರೇ ಇದ್ದಾರೆ.
ನಾಯಕರನ್ನಾಗಿ ಒಬ್ಬರನ್ನ ಗುರುತಿಸುವ ಮತ್ತು ನಾಯಕರನ್ನಾಗಿ ಅವರನ್ನ ಬೆಳೆಸುವ ಕಾರ್ಯ ಇನ್ನೂ ಆಗಿಲ್ಲ. ಆ ಕಾರ್ಯಗಳು ಆಗ್ಬೇಕಾಗುತ್ತೆ. ಈ ಪ್ರಜಾಸತ್ತಾತ್ಮಕ ಒಂದು ರಾಜಕೀಯದಲ್ಲಿ ಎಲ್ಲಿ ತನಕ ನಮ್ಮ ಒಗ್ಗಟ್ಟು, ನಮ್ಮ ಬಲ ಪ್ರದರ್ಶನವಾಗೋದಿಲ್ಲ, ನಮ್ಮ ಉಳಿವಿಗೆ ನಿಜಕ್ಕೂ ಕೂಡ ಕುಂಠಿತವಾಗ್ತಾ ಹೋಗುತ್ತೆ. ಆ ಕಾರಣದಿಂದಲೇ ದಿನೇಶ್ ಬಹಳ ಪ್ರಯತ್ನ ಪಟ್ಟು ಇರ್ತಕ್ಕಂಥ ಸ್ನೇಹಿತರನ್ನ ಒಂದೊಂದು ದಿಕ್ಕಿನಲ್ಲಿ ಬೆಂಗಳೂರಲ್ಲಿ ಒಂದೊಂದು ಕಡೆ ಇದ್ದಾರೆ, ಅವ್ರನ್ನೆಲ್ಲ ಸೇರಿಸಿ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಬಿಟ್ಟು ಅದಕ್ಕೆ ನಮಗೆ ರಾಜು ಕ್ಷತ್ರಿಯ ಸಂಘಟನೆ ಎಲ್ಲ ಸಮುದಾಯದ ಜನಗಳು ನಮಗೆ ಸಹಕಾರಕ್ಕೆ ಬಂದರು. ನಾನು ಅದನ್ನೇ ಹೇಳಿದ್ದು, ಅರಸು ಜನಾಂಗದಲ್ಲಿ ಬರುವ ಕ್ಷತ್ರಿಯ ಜನಾಂಗದಲ್ಲಿ ಇರುವ ಸಣ್ಣ ಪುಟ್ಟ ಸಮುದಾಯಗಳು ಒಗ್ಗೂಡಬೇಕು ಅನ್ನೋ ಹಂಬಲ. ಆ ಹಂಬಲದೊಂದಿಗೆ ಒಗ್ಗೂಡುತ್ತಾನೆ ನಮ್ಮ ಒಬ್ಬ ನಾಯಕನನ್ನ ನಾವು ಸೃಷ್ಟಿ ಮಾಡಿಕೊಡ್ಬೇಕು. ಇಲ್ಲದೆ ಹೋದ್ರೆ ಈ ಮಹಾನಗರದಲ್ಲಿ ನಾವು ಕಳೆದೋಗ್ತೀವಿ, ನಮ್ಮನ್ನ ಕೇಳೋರು ಯಾರು ಇರೋದಿಲ್ಲ. ಈ ಒಂದು ಕಾರ್ಯಕ್ರಮಗಳನ್ನ ರೂಪಿಸುವುದರ ಮುಖಾಂತರ ಇಲ್ಲಿರುವ ಎಲ್ಲ ಗೆಳೆಯರು ಕೈ ಜೋಡಿಸಿ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದ್ವಿ. ಈಗಾಗಲೇ ನಿಮಗೆ ಗೊತ್ತಿದೆ, 2018ರಿಂದ ಈ ಕಾರ್ಯಕ್ರಮ ಮಾಡ್ತಿದ್ರು ಕೂಡ ಕಳೆದ ಬಾರಿ ಮಾಡಿದಾಗೂ ಕೂಡ ಅತಿ ಹೆಚ್ಚಿನ ಜನತೆ 55 ಕೋಟಿಗಳಿಗೆ ಒಂದು ಶಾಸ್ತ್ರೋಕ್ತವಾಗಿ ಅವರಿಗೆ ಒಂದು ಕಾರ್ಯಕ್ರಮವನ್ನ ಮಾಡಬೇಕಾಗಿತ್ತು, ಅದನ್ನ ಮಾಡಿದ್ವಿ. ಈ ಸರಿನೂ ಅದೇ ರೀತಿ 55 ಕೋಟಿಗಳು ಇವತ್ತು ಬ್ರಹ್ಮೋಪದೇಶವನ್ನ ಪಡಿತಾ ಇದ್ದಾರೆ. ಇದು ಈ ಕಾರ್ಯವನ್ನ ಮಾಡ್ಲಿಕ್ಕೆ ನಮಗೆ ಬಹಳ ಸಹಕಾರವಾಗಿರ್ತಕ್ಕಂಥ ಎಲ್ಲ ನಮ್ಮ ಅರಸು ಮತ್ತು ರಾಜು ಕ್ಷತ್ರಿಯ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಮೊಟ್ಟ ಮೊದಲಿಗೆ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನ ನಿಮ್ಮ ಜೋರು ಚಪ್ಪಾಳೆಗಳ ಮೂಲಕ ತೋರಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆ ಯಾಕೆ ಹೊಡಿಬೇಕು ಅಂದ್ರೆ ನಾವು ಇಲ್ಲಿದ್ದೀವಿ ಅಂತ ಗೊತ್ತಾಗದಕ್ಕಾದ್ರೂ ಹೊಡಿಬೇಕು. ಒಂದು ನಿಮಿಷ ಈ ಕಾರ್ಯಕ್ರಮದ ಜೊತೆಲಿ ನಾವು ಹೋಗ್ತಾ ಇದೀವಿ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಾವು ಎಚ್ಚರವಾಗಿದ್ದೀವಿ, ಕೇಳಿಸ್ಕೊತಾ ಇದ್ದೀವಿ ಅಂತ ಹೇಳಿ ಚಪ್ಪಾಳೆ ಹೊಡಿಬೇಕು, ನಮ್ಮನ್ನ ಮೆಚ್ಚೋಕಲ್ಲ. ಅದರ ಜೊತೆಗೆ ಏನಾಯ್ತು, ಬಹುಶಃ ನಿಮಗೆ ಗೊತ್ತಿದೆ KC ಜನರಲ್ ಆಸ್ಪತ್ರೆ ಅಂತ. ಆ KC ಜನರಲ್ ಆಸ್ಪತ್ರೆ ಯಾರನ್ನ ಕೇಳಿದ್ರೆ ಯಾರು ಅಂದ್ರೆ KC ಜನರಲ್ ಆಸ್ಪತ್ರೆ ಅಂತ ಹೇಳ್ತಿದ್ರು. ದಿನೇಶ್ ಒಮ್ಮೆ ಹೋಗಿ ಅಲ್ಲಿಯ ಡೈರೆಕ್ಟರ್ನ ಮೀಟ್ ಮಾಡ್ತಾರೆ. ಬಹುಶಃ ಅವ್ರಿಗೂ ಗೊತ್ತಿಲ್ಲ KC ಜನರಲ್ ಆಸ್ಪತ್ರೆ ಏನು ಅಂತ ಹೇಳಿ. ನಾಲ್ವಡಿ ಅವರ ತಾಯಿಯವರು ಕೆಂಪನಂಜಮ್ಮಂಡಿ ಅವರು ಕಟ್ಟಿಸಿಕೊಟ್ಟಂತ ಆಸ್ಪತ್ರೆ. ಅವರಿಗೆ ಅದು ಮನದಟ್ಟು ಮಾಡಿದ್ಮೇಲೆ ಎಲ್ಲ ಸ್ನೇಹಿತರು ಒಗ್ಗೂಡಿ ಅಲ್ಲಿ ಒಂದು ಬೋರ್ಡ್ ಅನ್ನು ಹಾಕಿಸ್ಬೇಕಾಗತ್ತೆ. ನಾವು ದೊಡ್ಡದಾಗಿ ಬಂದು ಕಾಣಿಸ್ತದೆ ನಿಮ್ಗೆ, ಕೆಂಪ ಚೆಲುವಮ್ಮಣ್ಣಿ ಅವರ ಸಾರ್ವಜನಿಕ ಆಸ್ಪತ್ರೆ ಅಂತ ಹೇಳಿ ಹಾಕ್ಬೇಕಾಗ್ತದೆ. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ನೀವು ಈ ಒಂದು ಕಾರ್ಯಕ್ರಮಕ್ಕೆ ಬರುವುದರ ಮುಖಾಂತರವಾಗಿ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಎಲ್ಲ ರಾಜು ಕ್ಷತ್ರಿಯ ಸಮುದಾಯದ ಅರಸು ಜನಾಂಗವನ್ನು ಒಡಗೂಡಿದ ನಾವೆಲ್ಲರೂ ವರ್ಷಕ್ಕೊಮ್ಮೆಯಾದರೂ ಈ ರೀತಿ ಸೇರುವುದರ ಮುಖಾಂತರವಾಗಿ ನಾವು ಇದ್ದೇವೆ, ಸಮಾಜಕ್ಕೆ ನಮ್ಮ ಕೊಡುಗೆ ಅಪಾರವಾಗಿದೆ, ಆ ಕೊಡುಗೆಗಳನ್ನ ನೆನಪಿಸುವ ಮತ್ತು ನಾವು ಮುಂದುವರಿಯುವುದು ಅಗತ್ಯವಾದ ಕಾರಣದಿಂದ ಈ ಒಂದು ಸಂಘ ಸ್ಥಾಪನೆಯಾಗಿದೆ. ಅದರಲ್ಲಿ ಬಹಳಷ್ಟು ಶ್ರಮ ವಹಿಸ್ತಕ್ಕಂಥದ್ದು ದಿನೇಶ್ ಇರಬಹುದು, ನಮ್ಮ ರಾಜು ಇರಬಹುದು, ಅಥವಾ ರಾಘವ ಇರಬಹುದು, ಅದೇ ಉಳಿದಂತ ಗೋಪಿ ಮಂಜು, ಈಗ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಅದೃಷ್ಟ ಏನು ಅಂತ ಅಂದ್ರೆ, ಅರಸುಗಳು ಕಡಿಮೆ ಇದ್ರುಗಳನ್ನು ಅರಸುಗಳನ್ನ ಗೌರವಿಸುವ ಜನ ಜಾಸ್ತಿ ಇದ್ದಾರೆ. ಯಾಕೆ ಅಂತಂದ್ರೆ ಅರಸು ಜನಾಂಗದ ಒಂದು ಕೊಡುಗೆ ಈ ಕರ್ನಾಟಕಕ್ಕೆ ಅಷ್ಟು ದೊಡ್ಡದಾಗಿದೆ. ಈ ಸಂದರ್ಭದಲ್ಲಿ ಇದೊಂದು 2 ಪ್ರಾಸ್ತಾವಿಕ ನುಡಿಗಳನ್ನ ಹೇಳಿ ನಾನು ಸ್ವಾಗತಕ್ಕೆ ಬರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹೊರಗೆ ಹೋಗ್ಬಿಟ್ಟು ಇವತ್ತೊಂದು ದಿನ ಬಹಳ ಬೇಗ ಬಂದ್ರು. ನಾವು ನಮ್ಮ ಕಳೆದ ಬಾರಿಯೂ ಕೂಡ ತಾವು ನಮಗೆ ಬೆನ್ನು ತಟ್ಟಿದ್ರಿ, ಸಹಕಾರ ಮಾಡಿದಿರಿ, ಅದೇ ರೀತಿ ಅದ್ದೂರಿಯಾಗಿ ಕಾರ್ಯ ಆಯಿತು ಸ್ವಾಮೀಜಿ. ಇವತ್ತು ಕೂಡ ನೀವು ನಮಗೆ ಬೆನ್ನು ತಟ್ಟಿದ ಮತ್ತು ಪ್ರೋತ್ಸಾಹಿಸಿದ ಕಾರಣಕ್ಕಾಗಿ ಇವತ್ತು ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀವಿ. ಈ ಸಮಾರಂಭಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಪರಮ ಪೂಜ್ಯರಾದಂತ ಶ್ರೀ ML ವಚ್ಚ ಶ್ರೀ ಶ್ರೀಕಂಠ ಸಿದ್ಧಲಿಂಗರಾಜ ಅರಸರವರನ್ನ
ಬಹುಶಃ ನಾವು ಒಂದನ್ನ ಹೇಳೋದಕ್ಕೆ ನಾನು ತಮ್ಮ ವಿತ್ ಯುವರ್ ಪರ್ಮಿಷನ್ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಒನ್ ಲೈನ್. ಬಹುಶಃ ಒಂದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಸಮುದಾಯದಲ್ಲಿ ಮಠಗಳು ಎಷ್ಟು ಮುಖ್ಯ ಅನ್ನೋದನ್ನ ಬೇರೆ ಜನಾಂಗದವರು ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಇವತ್ತು ನಾವು ಅದನ್ನ ಮಾಡಬೇಕಾಗಿದೆ. ಸಮುದಾಯದಲ್ಲಿ ನಮಗೊಬ್ಬರು ಸ್ವಾಮಿ ಇದ್ದಾರೆ, ನಾವು ಒಂದು ಮಠ ಇದೆ. ಇವತ್ತು ಮಠಗಳು ಪವರ್ ಸೆಂಟರ್ಗಳಾಗಿವೆ. ಅದನ್ನ ನಾವು ಯಾಕೆ ಮಾಡ್ತಿಲ್ಲ ಅನ್ನೋದೇ ಇವತ್ತು ನಮಗೆ ನಮ್ಮ ಮುಂದೆ ಕುಳಿತಿದ್ದಾರೆ ಮಠಾಧಿಪತಿಗಳು, ಆಡಳಿತಾಧಿಕಾರಿಗಳು, ಧರ್ಮಾಧಿಕಾರಿಗಳು, ಶ್ರೀ ಕ್ಷೇತ್ರ ಶ್ರೀಧರೆಗೆ ದೊಡ್ಡವರ ಸಂಸ್ಥಾನ ಮಠ ನಿಮಗೆ ಗೊತ್ತಿದೆ, ಒಪ್ಪೇಗೌಡನಪುರ, ಶ್ರೀ ಕ್ಷೇತ್ರ ಚಿಕ್ಕಲ್ಲೂರು ಹಳೆ ಮಠ, ಶ್ರೀ ಕ್ಷೇತ್ರ ಕಪ್ಪಡಿ, ಶ್ರೀ ಕ್ಷೇತ್ರ ದುರ್ಬನಕಟ್ಟೆ. ಇಷ್ಟೆಲ್ಲವನ್ನ ನಿರ್ವಹಿಸಿ ಶಾಂತ ಚಿತ್ತತೆಯಿಂದ ನಮ್ಮ ಜೊತೆ ಕೈ ಜೋಡಿಸಿದ್ದೀರಿ. ನಿಮಗೆ ಇಡೀ ಜನಾಂಗದ ಪರವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ, ಬಹಳಷ್ಟು ಜನಕ್ಕೆ ಸ್ವಾಮೀಜಿ ಅವರಿಗೆ ಹೇಳಿದೆ. ಯಾಕೆ ಅಂತ ಅಂದ್ರೆ ಈ ಮೈಲಾರ ಲಿಂಗ ಏನಿದೆ ಆ ಒಂದು ಮಠಾಧೀಶರನ್ನ ನಾವು ನೋಡಿರ್ಲಿಲ್ಲ. ದಯಮಾಡಿ ಕ್ಷಮಿಸಬೇಕು, ಅನ್ಯತಾ ಭಾವಿಸಬಾರ್ದು. ಇದು ಕೂಡ ನಮ್ಮ ಸಮುದಾಯದ ಒಳಗಿನ ಒಂದು ಮಠ ಅಂತ ನಾವು ಕಂಡಿಟ್ಕೊಳ್ಬೇಕಾಗಿತ್ತು. ಪರಮ ಪೂಜ್ಯರಾದಂತ ಶ್ರೀ ಏನಿದ್ದಾರೆ ಪರಮ ಪೂಜ್ಯ ಶ್ರೀ ಗುರುವೆಂಕಟಪ್ಪಯ್ಯ ಒಡೆಯರವರು ಅವರು ಇವತ್ತು ನೀವು ನೋಡಿದ್ರಿ. ನಿನ್ನೆ ಅವರ ಮಗನ ಮದುವೆ ಇತ್ತು ಅಂತ ಕೇಳ್ಕೊಟ್ಟೆ. ನಿನ್ನೆ ಅವರ ಮಗನ ಮದುವೆಯನ್ನ ಮುಗಿಸಿ, ರಿಸೆಪ್ಷನ್ ಅನ್ನ ಮುಗಿಸಿ ಇವತ್ತು ಸೀದಾ ಇಲ್ಲಿ ಬಂದಿದ್ದಾರೆ. ನಿಮ್ಮೆಲ್ಲರ ಕಾಣುವ, ನಿಮ್ಮನ್ನ ಆರೈಸುವ ಮತ್ತು ಒದಿಗಳಿಗೆ ಆಶೀರ್ವಾದನ್ನ ನೀಡುತ್ತೆ. ಪ್ರಾರಂಭದಿಂದಲೂ ಕೂಡ ಇಲ್ಲಿ ಬಂದು ಇಬ್ಬರು ಪರಮ ಪೂಜ್ಯ ಶ್ರೀಗಳು ಬಂದಿದ್ದಾರೆ. ಅವರಿಗೆ ನಿಮ್ಮ ಎಲ್ಲರ ಪರವಾಗಿ ಆರ್ಥಿಕವಾದಂತಹ ಸ್ವಾಗತವನ್ನ ಜೋರು ಚಪ್ಪಾಳೆಯ ಮೂಲಕ ತಿಳಿದುತ್ತೀನಿ. ದಯಮಾಡಿ ತಾವುಗಳು ದೀಪವನ್ನು ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಪರಮ ಪೂಜ್ಯ ಶ್ರೀ ಎನ್.ಎಲ್. ಸಿಂಗ್ ಶ್ರೀಕಂಠ ಶ್ರೀಕಲಿಂಗರಾಜ ಅರಸರು, ಮಠಾಧಿಪತಿಗಳು, ಶ್ರೀ ಕ್ಷೇತ್ರ ಶ್ರೀ ಮಂಟೇ ಸ್ವಾಮಿ ಮಠ ಹೊರಬಳ್ಳಿ ಹಾಗೂ ಶ್ರೀ ಕ್ಷೇತ್ರ ಕಪ್ಪಡಿ ಮತ್ತು ಶ್ರೀ ಜೆ ಚಾಮರಾಜೇಂದ್ರ ಒಡೆಯರ್ ಅವರ ಮೊಮ್ಮಗಳು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕಾರ್ಯಕ್ರಮಕ್ಕೆ ನಿರ್ಗಮನ ನೀಡುತ್ತಾ ಇದೆ ಆಗಮನ. ಜೊತೆಗೆ ಪರಮ ಪೂಜ್ಯ ಶ್ರೀ ಗುರು ವೆಂಕಟಪ್ಪಯ್ಯ ಒಡೆಯರ್ ಮಹಾಸ್ವಾಮೀಜಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಈಗಾಗಲೇ ಹೇಳ್ತಾ ನಿನ್ನೆ ಅವರ ಮಗನ ಮದುವೆ ಇತ್ತು. ಅದನ್ನು ಮುಗಿಸ್ಕೊಂಡು ಇವತ್ತು ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಸಲುವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಜೊತೆಗೆ ಧರ್ಮೇಂದ್ರ ಕುಮಾರ್ ಅವರು, ಶ್ರೀಯುತ ಶ್ರೀ PS ಸುಬ್ರಹ್ಮಣಿ ಅವರು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ವರ್ಷದಿಂದ ಸ್ವಾಮೀಜಿಯವರ ಒಂದು ಇದಕ್ಕೆ ಈ ವರ್ಷದಿಂದ ನಾವೇನ್ ಮಾಡಿದ್ವಿ, ಒಂದು ನಾಲ್ವಡಿಯವರ ಹೆಸರಲ್ಲಿ ಒಂದು 4 ಜನರನ್ನ ಗುರುತಿಸಿ ಗೌರವಿಸಬೇಕು ಅನ್ನೋ ಒಂದು ಪ್ರಯತ್ನವನ್ನ ನಾವು ಪ್ರಾರಂಭ ಮಾಡಿದ್ವಿ. ನಾಲ್ವಡಿಯವರಿಗೆ ಇಡೀ ದೇಶ ಅವರಿಗೆ ತಲೆಬಾಗಿದೆ. ಬಹುಶಃ ಕರ್ನಾಟಕ ರಾಜ್ಯ ಇವತ್ತೊಂದಿನ ನಾಲ್ವಡಿಯವರ ಪ್ರಶಸ್ತಿಯನ್ನ ಈಗಾಗಲೇ ಅವರು ಮಾಡಬೇಕಿತ್ತು. ಏನು ಈಗ ಬೇರೆ ಬೇರೆ ರಾಜ್ಯ ಪ್ರಶಸ್ತಿ ಅಂತ ಕೊಡ್ತಾರೆ, 10 ಲಕ್ಷ ರೂಪಾಯಿ ದುಡ್ಡು ಬಗ್ಗೆ ಅಲ್ಲ, ಅದು ಬೇರೆ ಬೇರೆ ವಿಭಾಗಗಳು ಕೊಡ್ತಾರೆ. ಅದೇ ರೀತಿ ನಾಲ್ವಡಿಯವರ ಹೆಸರಿನಲ್ಲಿಯೂ ಕೂಡ ಸರ್ಕಾರ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯನ್ನ ಘೋಷಣೆ ಮಾಡಬೇಕು, ಒಂದು ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ಅದನ್ನ ನಾವೇ ಪ್ರಾರಂಭ ಮಾಡೋಣ. ಇಲ್ಲಿ ಧರ್ಮೇಂದ್ರ ಅವರವರೇ ನಾವು ಅವರನ್ನ ಯಾಕೆ ಗುರುತಿಸಿದ್ವಿ ಅಂದ್ರೆ, ಇಡೀ ನಾಲ್ವಡಿಯ ಅರಸು ಮನೆತನದ ಅಥವಾ ಆ ಒಂದು ಕಾಲಘಟ್ಟದ ದಿವಾನರನ್ನೂ ಹೊರಗಣ್ಣಂತೆ ಅವರ ಕಾರ್ಯ ದಕ್ಷತೆ ಮತ್ತು ಅವರ ಕಾರ್ಯಕ್ರಮಗಳನ್ನ
ಎಲ್ಲೋ ಒಂದ್ ಕಡೆ ಒಂದು ಹೋಟೆಲ್ ಅಲ್ಲಿ ಕೂತ್ಕೊಂಡು ಓದ್ಬಿಟ್ಟು ಮಾಡ್ಲಿಲ್ಲ ಧರ್ಮೇಂದ್ರ ಅವರೇ. ನೀವು ಆ ಸ್ಥಳಗಳಿಗೆ ಜನಗರನ್ನ ಕರ್ಕೊಂಡು ಹೋಗಿದ್ದೀರಿ. ಆ ಸ್ಥಳಗಳಲ್ಲಿ ನಿಂತು ಇದು ನಾಲ್ವಡಿಯವರ ಹುಟ್ಟಿದ ದಿನ, ಇದು ನಾಲ್ವಡಿಯವರು ಕಟ್ಟಿದ ಕಟ್ಟೆ, ಇದು ನಾಲ್ವಡಿಯವರು ರಚಿಸಿದ, ಈ ರೀತಿ ಇಡೀ ಕರ್ನಾಟಕಕ್ಕೆ ನೀವು ನಾಲ್ವಡಿಯವರನ್ನ ರಾಜಮನೆತನದನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದೀರಿ. ಈ ಕಾರಣಕ್ಕಾಗಿ ನಾವು ನಿಮಗೆ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪ್ರಾರಂಭದಲ್ಲಿ ನಾವು ಕೊಡಬೇಕಾಗಿದ್ದಂತ ಪ್ರಶಸ್ತಿಯನ್ನ ಈ ಮಹನೀಯರಿಂದನೇ ಪ್ರಾರಂಭ ಮಾಡಬೇಕು ಅಂತ ಧರ್ಮೇಂದ್ರ ಅವರನ್ನ ಕೇಳ್ಕೊಂಡಾಗ ಅವರು ಒಪ್ಕೊಂಡಿದ್ದಾರೆ, ಅವ್ರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿ ಸುಬ್ರಹ್ಮಣ್ಯ ಅವರು ನಮ್ಮ ಅರಮನೆಯ ಒಳಗೆ ಮತ್ತು ಹೊರಗೆ ಒಂದು ಕೋಟೆಯನ್ನ ನಿರ್ಮಿಸ್ಕೊಂಡಿದ್ದಾರೆ. ಆ ಕೋಟೆ ಅರಮನೆಯ ಸಂಪತ್ತು ಮತ್ತು ಅರಮನೆಯ ಐತಿಹಾಸಿಕವನ್ನ ರಕ್ಷಿಸುವ ಕೋಟೆಯನ್ನು ಮಾಡಿದ್ದೀರಿ. ನೀವು ನಿಮ್ಮ ಕಾರ್ಯದಕ್ಷತೆಯಲ್ಲಿ ಅರಮನೆಯ ವೈಶಿಷ್ಟ್ಯವನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀರಿ. ನಿಮಗೂ ಕೂಡ ನಾವು ಈ ಪ್ರಶಸ್ತಿಗೆ ಭಾಜನರಾಗಬೇಕು ಅಂತ ಕೇಳ್ಕೊಂಡಾಗ ಒಪ್ಕೊಂಡ್ರಿ. ತಮಗೂ ನಾವು ಉತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ದಯಮಾಡಿ ಜೋಳಾದ ಚಪ್ಪಾಳೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮಂಜುನಾಥರವರು ಈ ಅರಸು ರಾಜು ಕ್ಷತ್ರಿಯ ಪ್ರಾರಂಭದಿಂದ ನಾವು ಯಾವತ್ತು ಬಂದ್ರು ನಿಮ್ಮನ್ನು ಕೇಳಿದ್ರೆ ನೀವೇನು ಇಲ್ಲ ಅಂತ ಹೇಳಿದ್ರು. ನಮ್ಮ ಪೆನ್ನನ್ನ ತರ್ತಾ ಬಂದಿದ್ದೀರಿ. ಅರಸು ಜನಾಂಗದ ಕಾರ್ಯಕ್ರಮಗಳಿಗೆ ನೀವು ಕೊಟ್ಟ ಉತ್ತೇಜನ ಬಹುಶಃ ಈ ಬೆಂಗಳೂರು ನಗರದಲ್ಲಿ ನಿಮ್ಮ ಮತ್ತು ನಮ್ಮ ಬಾಂಧವ್ಯವನ್ನ ಹೆಚ್ಚು ಗಟ್ಟಿ ಮಾಡಿದೆ. ನಿಮ್ಮನ್ನ ಗೌರವಪೂರ್ವಕವಾಗಿ ಈ ನಾಲ್ವಡಿಯವರ ಪ್ರಶಸ್ತಿಗೆ ಭಾಜನರಾಗಬೇಕು ಅಂತ ಹೇಳಿದಾಗ ಒಪ್ಕೊಂಡಿದ್ದೀರಿ. ತಾವು ಬಂದಿದ್ದೀರಿ. ತಮಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ ಮಂಜುನಾಥರವರು. ಅದೇ ರೀತಿ ಸ್ನೇಹಿತರೆ, ನಿಮಗೆ ಗೊತ್ತಿದೆ ಚಲನಚಿತ್ರ ರಂಗದಲ್ಲಿ ಬಹಳ ಅದ್ಭುತವಾದಂತಹ ಕಾರ್ಯವನ್ನ ನಿರ್ವಹಿಸಿದರು. ಸಂಕಲನಕಾರರು ನಮ್ಮ ಗೆಳೆಯರು, ಆತ್ಮೀಯರು ಆದಂತಹ ಸುರೇಶ್ ಅರಸರವರು. ರಾಷ್ಟ್ರೀಯ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿಗಳು, ಫಿಲ್ಮ್ ಫೇರ್ ಪ್ರಶಸ್ತಿ, ಆರ್ಯಭಟ್ಟ ಪ್ರಶಸ್ತಿ, ಈಗ ಪ್ರಶಸ್ತಿಯ ಸುರಿಮಳೆಗಳನ್ನೇ ತೆಗೆದುಕೊಂಡಿರ್ತಕ್ಕಂಥ ಸುರೇಶ್ ಅರಸರವರು ನಮ್ಮ ಸಮುದಾಯದವರು. ಆ ನಮ್ಮ ಸಮುದಾಯದವರನ್ನ ಗೌರವಿಸುವ ಒಂದು ಕ್ಷಣ ನಮಗೆ ಇವತ್ತು ಬಂದಿದೆ. ನಾಲ್ವಡಿಯವರ ಪ್ರಶಸ್ತಿಯವನ್ನ ಪ್ರಾರಂಭದಲ್ಲಿ ಅವರಿಗೆ ಕೊಡಬೇಕು ಅಂತ ಮನಸ್ಸು ಮಾಡಿ ಇವತ್ತು ಅವರನ್ನು ಕೇಳಿಕೊಂಡಾಗ ಅವರು ಕಾರಣಾಂತದಿಂದ ಅವರ ಮನೆಯಲ್ಲಿ ಒಂದು ದುರ್ಘಟನೆ, ಪಾಪ ಅವರ ಸಂಬಂಧಿಕರ ಒಂದು ಸಾವಾಗಿದ್ದರಿಂದ ಅಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಅವರ ಶ್ರೀಮತಿಯವರನ್ನ ಮತ್ತು ಅವರ ಮಗನನ್ನ ಕಳಿಸ್ಕೊಟ್ಟಿದ್ದಾರೆ. ಆ ಶ್ರೀಮತಿಯವರಿಗೆ ಅವರ ಪರವಾಗಿ ತಾವು ಬಂದದ್ದಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ. ಇದೆಲ್ಲಕ್ಕೂ ಕಾರಣರಾದ ವೇದಿಕೆ ಮೇಲಿರ್ತಕ್ಕಂಥ ನನ್ನ ಗೆಳೆಯರು, ಆತ್ಮೀಯರು ಆದಂತಹ ದಿನೇಶ್ ಅರಸು ಅವರು ಯಾವತ್ತೂ ಸುಮ್ಮನಿರೋದಿಲ್ಲ, ಈಗಲೂ ಸುಮ್ಮನಿಲ್ಲ. ದಿನೇಶ್ ಇಲ್ಲಿ ಬಂದು ಕೂತ್ಕೋಬೇಕು. ಅವರು ಮೇಲ್ ಕೂತ್ಕೊಳ್ಳೋ ಕೆಲಸ ಮಾಡಲ್ಲ. ಅವರು ಕೂತ್ಕೊಳ್ಳೋದೊಂದು ಕಷ್ಟ ಅವ್ರಿಗೆ. ಇವ್ರು 1-2 ನಿಮಿಷ ಕೂತ್ಕೊಳ್ಳಿ. ಅವರು ಒಬ್ಬನೇ ವ್ಯಕ್ತಿ ಏನನ್ನ ಮಾಡಬಹುದು, ಮಾಡಲಿಕ್ಕೆ ಸಾಧ್ಯ ಅಂತ ಒಬ್ಬ ವ್ಯಕ್ತಿ 10 ಜನಗಳನ್ನ ಕರ್ಕೊಂಡು ಸತತವಾಗಿ ನಾವು ಬರ್ತೀವೋ ಇಲ್ವೋ, ನನ್ನನ್ನ ಗೌರವಾಧ್ಯಕ್ಷರಾಗಿರ್ತಾರೆ, ಹಣ ಈಗ ಬರ್ಬೇಕು ನೀವು ಅಂತ ಹೇಳ್ತಾರೆ, ಬರ್ತೇನೆ. ಆದ್ರೆ ಪ್ರತಿ ಸಂದರ್ಭದಲ್ಲೂ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗೋದಿದೆಯಲ್ಲ, ಅದು ಬಹಳ ದೊಡ್ಡ ಕೆಲಸ. ಆ ಕೆಲಸವನ್ನ ಚಾಚೂ ತಪ್ಪದೆ ಏನು ಇವಾಗ ಕೆಲಸ ಯಾರಾದ್ರೂ ಮಾಡ್ತಾರೆ ಅಂದ್ರೆ ಒಂದು ಡೌಟ್ ಶುರು ಆಗೋಗ್ಬಿಡ್ತದೆ, ಏನಕ್ಕೆ ಮಾಡ್ತಾನೆ ಇವನು ಅಂತ. ಸ್ವಾಮೀಜಿಯವ್ರಿಗೆ ಗೊತ್ತಿದೆ ಏನಕ್ಕೆ ಮಾಡ್ತಾನೆ ಇವನು. ಆದ್ರೆ ಅವ್ರ ಉದ್ದೇಶ ಇದೆ. ನನ್ಗೆ ಯಾವಾಗ ಹೇಳ್ತಿದ್ರೆ, ಅಣ್ಣ ಬೆಂಗಳೂರಲ್ಲಿ ಎಷ್ಟು ಜನ ಅವ್ರೆ ನಮ್ಮವ್ರು, ಒಂದಿನ ಸೇರಲ್ವಲ್ಲ ನಾವು. ಬೆಂಗಳೂರಲ್ಲಿ ಇರೋರೆಲ್ಲ ಸೇರಿದ್ರೆ ನಮ್ಮವರೆಲ್ಲ ಒಂದು ಸಂಬಂಧ, ಅನುಬಂಧ ಇವೆಲ್ಲ ಆಗಲ್ವಾ? ಈ ಎಲ್ಲ ಕಾರಣಗಳಿಗೆ ಕಾರಣಭೂತರಾದಂತಹ ದಿನೇಶ್ ರವರಿಗೆ ನಿಮ್ಮ ದೋರಾದ ಚಪ್ಪಾಳೆಯ ಮುಖಾಂತರವಾಗಿ ಸ್ವಾಗತವನ್ನು ಕೊಡ್ತೀನಿ. ಇನ್ನು ಉಳಿದಂತೆ ನಮ್ಮ ನೋಡಿ, ಇಲ್ಲಿ ಸುಮಾರು ಜನ ಇಲ್ಲಿದ್ದೀವಿ, ಇನ್ನೆಲ್ಲ ಅಲ್ಲೇ ಇದ್ದಾರೆ ಪಾಪ. ನಮ್ಮ ಸಂಘಟನೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಎಲ್ಲರಾಜು, ನಮ್ಮ ರಾಘವೇಂದ್ರ, ಇನ್ನು ಉಳಿದವರೆಲ್ಲ ಟೀಮಲ್ಲಿ ಕೆಲಸ ನೋಡ್ಕೊತಾ ಇದ್ದಾರೆ. ನಿಮ್ಮ ಕೆಲಸ ನೀವು ಮಾಡಿ ಅಂತ, ನೀವು ವೇದಿಕೆ ಮಾಡಿ, ನಾವು ಅಲ್ಲಿದ್ದೀವಿ. ಅವರ ಎಲ್ಲ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲರ ಸಹಕಾರ ಇದೆಯಲ್ಲ,
ನಿಮ್ಮ ಬಳಗಡೆ ಕೂತಿರೋ ನಮ್ಮ ಸಹೋದರರ ಇವರೆಲ್ಲ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗ್ತಿದೆ. ಇವರೆಲ್ಲರಿಗೂ ಸ್ವಾಗತವನ್ನ ಕೋರಿದ ನನ್ನ ಸ್ವಾಗತ ಭಾಷಣವನ್ನ ಮುಗಿಸ್ತೇನೆ. ಜೊತೆಗೆ ಪತ್ರಿಕಾ ಬಳಗದವರಿಗೆ, ಮಾಧ್ಯಮದವರಿಗೆ ಮತ್ತು ಇಲ್ಲಿ ಬಹಳಷ್ಟು ಜನ ಬಂದಿದ್ದಾರೆ. ವೈಯಕ್ತಿಕವಾಗಿ ಯಾರನ್ನೂ ನಾನು ತಮ್ಮ ಹೆಸರುಗಳನ್ನು ಹೇಳದೆ ಎಲ್ಲ ಹಿರಿಯರಿಗೆ, ಎಲ್ಲ ಕಿರಿಯರಿಗೆ ಎಲ್ಲರಿಗೂ ವಂದಿಸಿ ನಿಮಗೆ ಸ್ವಾಗತವನ್ನ ಕೋರಿ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಪಂಚ ಪರ್ಯಟನೆ